ಹಾಗಂತ ನಿಮ್ಮನೆ ಬೇಸರ ಆದಿತ್ತ ಎಲ್ಲಾದ್ರೂ ರಂಗದಲ್ಲಿ ಹೀಗೆ ಅಯ್ಯೋ ನೋಡ್ರು ನಂಗೆ ಪದ್ಯ ಇಲ್ಲ ಇಲ್ಲ ಇವತ್ತು ಇಲ್ಲ, ಅದು ಮಾಡುವುದೇ ಇಲ್ಲ ಅವರು. ಆಗುದಿಲ್ಲ. ಅದು ಎಂತ ಶತ್ರು ಬೇಕಾದ್ರೂ ಹಾಗೆ ಹೌದು ಹೌದು. ಆ ರಂಗದಲ್ಲಿ ಏನ್ ತೋರಿಸ್ಬೇಕು ಅದನ್ನು ಮಾಡಿ ರುಚಿ ಕಳಿಸಿಕೊಡು ಹೌದು. ಅದನ್ನ ಹಾ. ಕಲಾವಿದರಾಗಿ ಅಯ್ಯ, ಇಲ್ಲ ಅಲ್ಲ ಕಲಾವಿದರಿಗಿಂತಲೂ ಅಲ್ಲಿ ಜನ ಕೂಗ್ತಿದ್ರು. ಹಾ ಅವ್ರು 12-12ವರೆಗೆ ಬರ್ಬೇಕು ಅವ್ರು. ಬಾರ್ದಿದ್ರೆ ಮತ್ತೆ ಮುಂದೆ ಆಟ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಜನ. ಈಗ ಯಕ್ಷಗಾನ ಮನರಂಜನೆ ಅಲ್ವಾ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಭಾಗವತರಿದ್ದಾರೆ, ಅದಕ್ಕೆ ಅಳಿವೆ ಯಾವತ್ತೂ ಇಲ್ಲ. ಆದ್ರೆ ಆ ಜಾತಿಯ ಒಂದು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇನ್ನು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವರು ಬಿಟ್ಟು ಹೋದ ಕೆಲವು ಸಣ್ಣ ಸಣ್ಣ ತುಣುಕುಗಳನ್ನ ನಾವು ಮಾಡ್ತಾ ಇದ್ದೇವೆ. ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ನಾನು ಆವಾಗ 0 ಕಲಾವಿದ. ಆದ್ರೆ ಅವರು ಬರೆದ ಪ್ರಸಂಗದ ಆ ಶೈಥಿಲ್ಯರು ಪ್ರವೇಶಕ್ಕೆ ಜನ ಕಾಯ್ತಾ ಕೂತಿದ್ರು. ಏನ್ ಹೇಳುದು, ಅದ್ಭುತ ಪಾತ್ರ ಏನಲ್ಲ ಅದು. ಆದ್ರೆ ಅದಕ್ಕಾಗಿ ಕಾಯ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಜನ ಕೂರ್ತಿದ್ರು. ಮುಗಿಲಿಕ್ಕೆ 1 ಗಂಟೆ ಮುಂಚೆ ಹೌದು 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 ಸಮವಾಗಿ ಆಟ ಮುಗಿಲಿಕ್ಕೆ ಜನರು ಹೋಗುವ ತವಕ ಆ ಟೈಮಲ್ಲಿ ಪ್ರವೇಶ ಆಗ್ತಾ ಇತ್ತು. ಬೆಳೆಯುತ್ತಿದ್ದರು ಶೈತ್ಯಲ್ಯ ದಿನ ದಿನದಿ. ಏನು ಚುರುಕು ಅಲ್ಲ ಗೋಪಾಲಣ್ಣ. ಹೌದು, 1-1.5 ಗಂಟೆ ಅನ್ನೋದು ಬೆಂಕಿ 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 ರಂಗದ ವಾತಾವರಣ ಆಗಿದ್ದು. ಹೌದು. ಮತ್ತೆ ಅದಕ್ಕಿಂತ ಮೊದಲು ಅಭಿಮನ್ಯು ಕಾಳಗ ನಮ್ಮ ಶಾಲಿಗ್ರಾಮ ಮೇಳದಲ್ಲಿ ಆಗ್ತಿತ್ತು. ಯಾರ್ಯಾರು ಮಾಡ್ತಿದ್ರು, ನಾನು ಶ್ರೀವೇಷ ಮಾಡ್ತೇನೆ. ಹೌದಪ್ಪ, ನನಗೂ ಉಮೇದಿತ್ತು ಮಾಡ್ಬೇಕು, ಅಭಿಮನ್ಯು ಮಾಡ್ಬೇಕು. ಅವರು ಒಂದ್ ದಿವಸ ಕೇಳಿದ್ರು, ಮಾಡ್ತೇನ ನೋಡು ಮಾಡುವ ಅಂದೆ. 1-2 ಸಾರಿ ಫೇಲು ಆಗಿದೆ, ಆಗ್ಲಿಲ್ಲ ಅಂತಿಲ್ಲ. ಅಯ್ಯೋ ಪ್ರಥಮ ಹೌದು ಹೌದು ಯಾರಿಗೂ ಆಗ್ತದ ಅಲ್ವಾ, ಹಾಳು ಆಗಿದೆ. ಆಮೇಲೆ ಮಾತ್ರ ಮೆರೆದಿದ್ದರೆ ಇದೆ ಬಹುಶಃ ಯಕ್ಷಗಾನ ವಲಯಕ್ಕೆ ಗೊತ್ತು ಹೇಗೆ ಅಲ್ವಾ. ಹಾಗೆ ಅದನ್ನ ಒಬ್ಬ ಕಲಾವಿದರನ್ನು ಬೆಳೆಸುದು ಉಳಿಸುದು ಆ ಕಾಳಿಂಗನವರಿಗೆ ದೇವರು ಕೊಟ್ಟವರ. ಮತ್ತೆ ಮೇಳದಲ್ಲಿ ನಿಮ್ ಬಗ್ಗೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ರಂತೆ, ಅಂದ್ರೆ ನೀವು ಅಷ್ಟು ಚಂದವಾಗಿ ಇರ್ತಿದ್ರಂತೆ. ಪ್ರೀತಿ ಕಲಾವಿದ್ರ ಮೇಲೆ ತುಂಬಾ ಪ್ರೀತಿ ಇತ್ತು, ಆದ್ರೂ ಸಲಿಗೆ ತೋರಿಸ್ತಿಲ್ಲ. ಸಲಿಗೆ ಯಾರತ್ರ ಇಲ್ಲ. ಆದ್ರೆ ಅದೇ ಆಚೆ ಹಿಂದೋಗಿ ಮಾತಾಡ್ತಿದ್ರು. ಹೌದು, ಹಾಗೆ ಎದುರು ಮತ್ತೆ ಮುಖಸ್ತುತಿ ಮಾಡ್ತಾನೆ ಇರ್ಲಿಲ್ಲ. ರಂಗಸ್ಥಳದಲ್ಲಿ ಈಗ ಉದಾಹರಣೆ ನಿಮ್ಮ ಪ್ರವೇಶ ಆದ ನಂತರ, ಈಗ ಬಿಡಿ, ಈಗ ಭಾಗವತ ನೋಡುದು ದೊಡ್ಡ ವಿಷಯವೇ ಅಲ್ಲ. ಹಿಂದೆ ನಿಮ್ಗೆ ಹಿಂದೆ ನೋಡಿ ತಿರ್ಗ್ಲಿಕ್ಕೂ ಸ್ವಲ್ಪ ಹೆದರಿಕೆ ಇರ್ತಿತ್ತು. ಹೆದರಿಕೆ ಸ್ವಲ್ಪ ಅಲ್ಲ, ನಾನೇ ಹೆದರುದು ಎಂತದ್ರಿ. ಆಗ ಏನು ಸ್ಟಾರ್ ಕಲಾವಿದರು ಚಿಟ್ಟಾಣಿ, ಜಲವಳ್ಳಿ, ಆರಾಟೆಯವರು, ಅವರು ಕೂಡ ಹಿಂತಿರುಗಿ ನೋಡುವುದಿಲ್ಲ. ನಾವುಡ್ರ ವ್ಯಕ್ತಿತ್ವ ಅಂದ್ರೆ ವರ್ಚಸ್ಸಾಗಿದೆ. ಹೌದು, ನಾವುಡ್ರ ವ್ಯಕ್ತಿತ್ವ ಅಂದ್ರೆ ಅದು. ಯಾರು ಕೂಡ ಜಲವಳ್ಳಿಯವರು ಕೂಡ ಹೀಗೋಗಿ, ಹೌದಪ್ಪ, ಚಿಟ್ಟಾಣಿ ಕೂಡ. ಮತ್ತೆ ಎರಡನೇದಾಗಿ ಕಲಾವಿದರನ್ನ ರಂಗದಲ್ಲಿ ಪ್ರೊಡ್ಯೂಸ್ ಮಾಡುವುದು, ಅಂದ್ರೆ ಅಲ್ಲ ತೋರಿಸುವಂತ ಕಲಾವಿದರನ್ನ ತೋರಿಸುವ ಗುಣ. ಈಗ ನಾವೆಲ್ಲ ತುಂಬಾ ಸಾರಿ ಯೋಚನೆ ಮಾಡುವುದು ಅದನ್ನೇ, ಕಲಾವಿದನನ್ನ ರಂಗದಲ್ಲಿ ತೋರಿಸುವುದು ದೊಡ್ಡ ಕೆಲಸ, ದೊಡ್ಡ ವಿದ್ಯೆ. ಹೌದು, ನಾವು ಇಲ್ಲಿ ಹೇಳುವುದಕ್ಕಿಂತಲೂ ಕಲಾವಿದನನ್ನ ಅಲ್ಲ ತೋರಿಸುವುದು ದೊಡ್ಡದು. ಖಂಡಿತ. ಪ್ರತಿಯೊಬ್ಬ ಕಲಾವಿದ ಅವನಿಗೂ ಅಲ್ಲಿ ಮಾಡುವ ಪ್ರಕ್ರಿಯೆಗಳು, ಈ ಭಾಗವತನಿಂದ ಬರುವಂತ ಚಾಲುಗಳಿರ್ಬಹುದು, ಅದು ಭಾಗವತನಿಂದ ಬರುವ ಪದ್ಯಗಳಿರ್ಬಹುದು, ಅವನಿಗೆ ಸ್ಪಂದಿಸ್ಬೇಕು. ಹೌದು, ಅವನ ಸಾಮರ್ಥ್ಯ ಏನು? ಕೆಲವರಿಗೆ ಕುಣಿಯುವ ಸಾಮರ್ಥ್ಯ ಇರ್ತದೆ, ಕೆಲವರಿಗೆ ಮಾತಾಡುವ ಸಾಮರ್ಥ್ಯ, ಕೆಲವರಿಗೆ ಅಭಿನಯದ ಸಾಮರ್ಥ್ಯ, ಕೆಲವರಿಗೆ ಭಾವದ ಸಾಮರ್ಥ್ಯ. ಇದರಲ್ಲಿ ಯಾವ ಸಾಮರ್ಥ್ಯ ಅವನಿಗುಂಟು ಅನ್ನೋದು ಭಾಗವತರಿಗೆ ಗೊತ್ತಿರ್ತದೆ. ಅದು ತಿಳ್ಕೊಂಡಿದ್ದವರು ಕಾಳಿಂಗನವರೊಬ್ಬರೇ. ಅದೊಂದು 100ಕ್ಕೆ 100 ಅನುಮಾನವೇ ಇಲ್ಲ. ಏನಾದ್ರು ಅವರ ಒಟ್ಟಿಗೆ ಒಡನಾಟದಲ್ಲಿರುವಾಗ ನಿಮ್ಗೆ ಕಹಿ ಘಟನೆಗಳು ಏನಾದ್ರು ಆಗತ್ತಿತ್ತು, ಅಥವಾ ಒಳ್ಳೆ ವಿಷಯಗಳು ಹೀಗೆ ಗಮ್ಮತ್ತಲ್ಲ, ಹೀಗೆ ಅವ್ರು ಜೋಕ್ ಮಾಡುವಂತದ್ದಲ್ಲ ಕೆಲವೆಲ್ಲ ಇತ್ತಿತ್ತು? ಅವ್ರು ನಮ್ಮ ಹತ್ರ ಎಲ್ಲ ಸಲಿಗೆ ಇರ್ಲಿಲ್ಲ ಅಲ್ಲ. ಹಾಗಂತ ನಿಮ್ಮನೆ ಬೇಸರ ಆದಿತ್ತ ಎಲ್ಲಾದ್ರೂ ರಂಗದಲ್ಲಿ ಹೀಗೆ
ಅಯ್ಯೋ ನೋಡ್ರು ನಂಗೆ ಪದ್ಯ ಇಲ್ಲ ಇಲ್ಲ ಇವತ್ತು ಇಲ್ಲ ಅದು ಮಾಡುವುದೇ ಇಲ್ಲ ಅವರು. ಆಗುದಿಲ್ಲ. ಅದು ಎಂತ ಶತ್ರು ಬೇಕಾದ್ರೂ ಆಗಿಲ್ಲ, ಹೌದು ಹೌದು. ಆ ರಂಗದಲ್ಲಿ ಏನ್ ತೋರಿಸ್ಬೇಕು ಅದನ್ನು ಮಾಡಿ. ತೋರ್ಸಿ ಕಳಿಸಿಕೊಡು ಹೌದು. ಅದನ್ನ. ಆ, ಆಟ ಮುಗಿದ ಮೇಲೆ ಹ. ನಾನು ಕೊಂಡುದು ಕುಳಿ ಹ. ಅವರೊಟ್ಟಿಗೆ ಅವರೇ ಕರೆಯೋದು, ಬರ್ರ ಹೀಗೆ ಹೋಗುವ, ಸ್ವಲ್ಪ ಲೋಡ್ ಆಗಿ ಬರ್ಬೇಕಲ್ಲ ಗಾಡಿ ಹೌದು ಹೌದು. ಅಟೋದಿ ಹೋಗಾದಾಗ ಆಗ ಮಾತಾಡ್ತಾ ಹೋಗುದು. ನಾವು ಇಬ್ರು ಹಿಂದೆ, ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇರೋದು ಒಳ್ಳೇದಕ್ಕೆ. ಮತ್ತೆ ಅವರು ಮುಂದೆ ನಿಂತು ಮುಖ ನೋಡಿ ಮಾತಾಡುವ ಧೈರ್ಯ ಇಲ್ಲ, ಇಲ್ಲ ಇಲ್ಲ ಮಾತಾಡ್ಲಿಕ್ಕೂ ಯಾರಿಗೂ ಇರ್ಲಿಲ್ಲ ಅದು. ವಾಲಿ ಅಂತ ಹೇಳ್ತಿದ್ರಲ್ಲ, ಮುಂದಿದ್ದವರ ಶಕ್ತಿ ಜನ, ಆ ಗುಣ ಅವ್ರಿಗೆ ಹೌದು. ಆ ವರ್ಚಸ್ಸಾಗಿ ವರ್ಚಸ್ಸಾಗಿ ಅವರ ಮುಖ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ಇರುವಾಗ ಯಾವ ಪ್ರಸಂಗ, ನೀವು ಹೋದ ವರ್ಷ ಯಾವ ಪ್ರಸಂಗ ಇದ್ದೀರಿ ನೀವು ಸಾಲಿಗ್ರಾಮ ಮೇಳಕ್ಕೆ ಹೋಗುವ? ನಾನು ಹೋಗುವಾಗ ಅಮಾತ್ಯ ನಂದಿನಿ. ಅಮಾತ್ಯ ನಂದಿನಿ, ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಹೌದು ಹೌದು ವಿರಚಿತ. ಹೌದು, ಅಮಾತ್ಯ ನಂದಿನಿ. ಅದ್ರಲ್ಲಿ ಏನ್ ಪಾತ್ರ ಮಾಡ್ತಾ ಇದ್ರಿ ನೀವು? ಅದ್ರಲ್ಲಿ ಹೆಣ್ಣು ವೇಷ ಮಾಡ್ತಿದ್ದೆ ನಾನು. ಓ, ಅವಾಗ ಸ್ತ್ರೀ ವೇಷಧಾರಿ ಆಗಿದ್ದಿದ್ರೆ. ಯಾವ ವೇಷ ಮಾಡ್ತಿದ್ರಿ ಗೋಪಾಲಣ್ಣ? ಸಾಕಿ ಅದು ಇದೆಲ್ಲ ಮಾಡ್ತೇವೆ. ಅದು ಇದು ನಾಗೇಶ್ವರ ಇಲ್ಲೂ ಮಾಡಿದ್ದೆ, ಶರ್ಮಿಳೆ ಮಾಡಿ, ಅಲ್ಲೊಂದು ದೂತಿ ಬಂದು ಹೇಳುದಿತ್ತಲ್ಲ, ಅದನ್ನು ಮಾಡಿ, ಮರಾಠಿಯವರಿಗೆ ಬಂದ ದೂತಿ ಅದು ಮಾಡಿ, ಆಮೇಲೆ ಶಿಥಿಲನ ಸಖಿಯರು ಮಾಡಿ, ಆಮೇಲೆ ಚೈತಿಲ್ಯ ಮಾಡಿ ಮಾತ್ರ ಇಡೀ ವೇಷ. ಈಗ ನಾವಿದ್ರು ಮಾಡೋ ಸಾಧ್ಯತೆ ಉಂಟು. ಅಷ್ಟು ವೇಷಗಳು ಅಂದ್ರೆ ಆ ಹುಮ್ಮಸ್ ಆಗಿದ್ದಿತ್ತು ಆ ರಂಗದ. ಹೌದು, ಹೋಗುವ ತವಕೂ ಹಾಗಿದ್ದು. ಹೌದು ಹೌದು ಹೌದು. ಒಂದು ವೇಷ ಸಿಕ್ಕದ ಕಥೆ ಎಂತ ಬೇಕಾದ್ರೂ ಹಾಗೆ ಆ ತವಕ. ನೀವು ಈಗ ಈಗ್ಲೂ ಹಾಗೆ ಇದ್ರಿ, ನೀವು ಏನು ಕಡಿಮೆ ಇಲ್ಲ. ನಮ್ಗೆ ಬೇಸರ ಆಗ್ತದೆ, ನಮ್ಮ ಸಾಮರ್ಥ್ಯ ಸಾಕಾಗುದಿಲ್ಲ ಅಂತ ಈ ರಂಗದ ನಿಮ್ಮ ಪ್ರಕ್ರಿಯೆಯಲ್ಲಿ ನಮ್ಗೆ ಸಾಕಾಗುದಿಲ್ಲ ಅಂತ ಹೇಳುವಂತದ್ದು ನಮ್ಮ ಭಾವನೆ ಬರುತ್ತೆ. ಯಾಕೆಂದ್ರೆ ನಿಮ್ಮ ಹುಮ್ಮಸ್ಸು ಈ ಕಾಲದಲ್ಲೂ ಆ ದೇವ್ರು ಕೊಟ್ಟಿದ್ದಾನೆ, ನಮ್ ಸಂತೋಷ. ಆನಂತರ ನೀವು ಬೇರೆ ಅಂತ ಯಾವ ಪ್ರಸಂಗಗಳೆಲ್ಲ ನೀವಿರುವಾಗ ಬಂತು ನಮ್ಮ ಮೇಳಕ್ಕೆ? ಸಾಲಿಗ್ರಾಮದಲ್ಲ ನಾವು 2-3 ಪ್ರಸಂಗ ಬರ್ತಲ್ಲ. ಕಾಂಚನಶ್ರೀ, ಕಾಂಚನಶ್ರೀ, ಹೌದು ಹೌದು. ವಿಜಯಶ್ರೀ ಪೆರಡೂರಿನಲ್ಲಿ. ಹೌದು, ಪೆರಡೂರು. ಜನಶ್ರೀ, ವಿಜಯಶ್ರೀ, ರೂಪಶ್ರೀ ಎಲ್ಲ ಅಲ್ಲೇ. ಇಲ್ಲಿ ನಾಗಶ್ರೀ, ಕಾಂಚನಶ್ರೀ ಎರಡೇ ಇದಿತ್ತಲ್ಲ. ಕಾಂಚನಶ್ರೀ. ಆಮೇಲೆ ಬೇರೆ ಪೌರಾಣಿಕ ಪ್ರಸಂಗದಲ್ಲಿ ಅವರು ಭಾಗವತಿಕೆಯಲ್ಲಿ ಯಾವ್ಯಾವ ವೇಷ ಮಾಡಿದ್ರೆ? ಅಭಿಮನ್ಯು ಆಯ್ತು, ಅಭಿಮನ್ಯು ಬಾರಿ ಬಿಡಿ, ಎಲ್ಲರ ಅಭಿಮನ್ಯು ಕಾಳಿಂಗನಾಡೋರ ಪದ್ಯ, ಅದ್ರ ಮುಂದೆ ಯಕ್ಷಗಾನ ಇಲ್ಲ. ಅಭಿಮನ್ಯು ಮಾಡಿಸಿದ್ದೆ ಅವರು. ಯಕ್ಷಗಾನ ಲೋಕಕ್ಕೆ ಗೋಪಾಲಾಚಾರಿ ಅಂತ ಒಂದು ಸರಿಯಾಗಿ ಪರಿಚಯ ಬರೀ ಗೋಪಾಲಾಚಾರ್ಯ, ಅಭಿಮನ್ಯು ಅವ್ರ ಪದ್ಯ. ಇನ್ನು ಬ್ರಹ್ಮ ಕಪಾಲದಲ್ಲಿ ಮನ್ಮಥ ಆಗಿಂತ ವೇಷ. ಹೌದು, ಒಂದು ಸಾರಿ ಪ್ರೊಡ್ಯೂಸ್ ಮಾಡಿ ನೋಡುವಂತ ವೇಷ ಮನ್ಮಥ. ಮತ್ತೆ ಯಾವ ವೇಷ ಮಾಡಿದ್ರೆ ನೋಡ್ರೆ ಭಾಗವತಿಕೆಯಲ್ಲಿ ಬೇರೆ ಬೇರೆ? ಒಂದೆರಡು ಕೌರವ ಮಾಡಿದ್ನ ಅಂತ ನೆನಪು ಮಾಡ್ರೆ. ಹೌದು, ನೆನಪು ಪೂರ್ತಿ ನೆನಪಾಗುದಿಲ್ಲ. ತುಂಬಾ ವೇಷಗಳು ನಮ್ಮ ಈ ಹೊಸ ಕಥೆ ಎಲ್ಲ ಬಹಳ ಬಂದಿದೆ. ಗುಂಡೂರು ಸೀತಾರಾಮರಾವ್, ಭಾನು ತೇಜಸ್ವಿ ಅವಾಗಿಲ್ಲ ನೀವು? ಭಾನು ತೇಜಸ್ವಿ ಇಲ್ಲ ನೀವು? ಇಲ್ಲ ಇಲ್ಲ, ಬಿಟ್ಟಾಗಿದೆ. ಹೌದು, ಬಿಟ್ಟಾಗಿದೆ. ಮತ್ತೆ ಯಾವುದು? ಯಕ್ಷಲೋಕ ವಿಜಯದಲ್ಲಿ ವೇಷ ಮಾಡಿದ್ದಾಗ ನಾವ್ರಿದ್ದಾಗ ಇದೆಲ್ಲ ಯಾವ್ದು ಮಾಡ್ಲಿಲ್ಲ. ಸಖಿ ಅದು ಗೊತ್ತಾಯ್ತು. ಅವಾಗ ತುಂಬಾ ತುಂಬಾ ಹಿಂದಿನ ಪ್ರಸಂಗ. ನಾವಡನ್ನಕ್ಕೆ ನಿಮ್ಗೆ ನೋಡ್ಲಿಕ್ಕೆ ನಿಮ್ಗೆ ಹೇಗೆ ಇರ್ತಿತ್ತು? ಅವ್ರು ಎಷ್ಟೊತ್ತಿಗೆ ಬರ್ತಾ ಇದ್ರು? ಅವರು ಚೌಕಿಗೆ ಬರ್ತಾ ಇದ್ರು, ನೀವು ಬಾಲಿ ಕುತೂಹಲದಲ್ಲ ಇಷ್ಟೊತ್ತಿಗೆ ಬರ್ತಾರಪ್ಪ ಭಾಗವತರು ಅನ್ನುವ ನಿರೀಕ್ಷೆಯಲ್ಲಿ ಇರ್ತಿದ್ರಿ ನೀವು ಸಮೇತ ಕಲಾವಿದರಾಗಿ? ಅಲ್ಲ, ಕಲಾವಿದರಿಗಿಂತಲೂ ಅಲ್ಲಿ ಜನ ಕೂಗ್ತಿದ್ರು. ಅವ್ರು 12-12ವರೆಗೆ ಬರ್ಬೇಕು. ಅವ್ರು ಬಾರ್ದಿದ್ರು ಮತ್ತೆ ಮುಂದೆ ಆಟ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ. ಮತ್ತೆ ಅದೆಲ್ಲ ತೊಂದ್ರೆ ಮಾಡ್ತಿರ್ಲಿಲ್ಲ, ಯಾವಾಗ್ಲೂ ಮಾಡ್ತಿರ್ಲಿ. ನೀವು ತುಂಬಾ ನಿರೀಕ್ಷೆಯಲ್ಲಿ ಇರ್ತಿದ್ರಿ ಅವ್ರನ್ನ ಎಷ್ಟೊತ್ತಿಗೆ ಬರ್ತಾರೇನೋ ಭಾಗವತರು. ಹೆಚ್ಚಿಗೆ ಮುಖ ತೋರಿಸುವುದು ಇಲ್ಲ ಚೌಕಿಗೆ? ಇಲ್ಲ ಇಲ್ಲ, ಅಲ್ಲೇ ಕೂತ್ಕೊಂಡ್ರು, ಅಲ್ಲೇ ರೆಡಿಯಾಗಿ ಹೋಗದ್ದು ಗೊತ್ತಾಗ್ತಿಲ್ಲ. ಇದಿತ್ತು ಚಪ್ಪಳೆ ಹೊಡೆದ್ಮೇಲೆ ನೋಡ್ರಲ್ಲ. ಹೌದು, ಇದ್ದಿತ್ತು ಆ ಕಾಲ, ಇದ್ದಿತ್ತು. ಅಂತದೊಂದು ಕಾಲ ಬರ್ಲಿಕ್ಕಿಲ್ಲ ಇದು ಬಿಡಿ. ಹೌದು ಹೌದು. ಆ ನಂತರ ನೀವು ಎಷ್ಟು ವರ್ಷ ಇದ್ರಿ ಸಾಲಿಗ್ರಾಮದಲ್ಲಿ? ನಾವು ಹೊರನಾಡದಲ್ಲಿ ಎಷ್ಟು ವರ್ಷ ಇದ್ರಿ? ನಾನು 10 ವರ್ಷ ಇದ್ದೆ. 10 ವರ್ಷ ಇದ್ರಿ. ಸುವರ್ಣ ಯುಗವೇ ಅದು. ನಿಮಗೂ ಒಂದು ಹೆಸರು ತಂದು ಕೊಟ್ಟ ಒಂದು ಇದಲ್ಲ ದಿನಗಳು. ನನ್ನ ವೇಷ ಎಲ್ಲ ಬೇಗ ಮುಗಿದ್ರೆ ಮಲ್ಕೊಳ್ಳಿಕ್ಕೆಲ್ಲ ಬಿಡ್ತಿರ್ಲಿಲ್ಲ. ನಾನು ಸ್ಟೇಜಿಗೆ ಕರೆಯೋದು, ಹಾರ್ಮೋನಿಯಂನ ಎಬ್ಬಿಸೋದು, ಅಲ್ಲಿ ಕೂತ್ಕೊ
ನಾ ಪದ ಹೇಳ್ತಾ ಇದ್ದು ಕೇಳು. ಯಾವ ರಾಗ ಹೇಳು? ನಂಗೆ ಅಂತ ಗೊತ್ತು. ಒಬ್ಬ ಕಲಾವಿದರನ್ನ ಅವರು ಒಪ್ಪಿಕೊಳ್ಳುವ ರೀತಿ, ಒಪ್ಪಿಕೊಳ್ಳುವುದು ಮತ್ತು ಬೆಳೆಸುವುದು, ಹೌದು, ಅಲ್ಲಿಗೆ ನೋಡ್ಲಿಕ್ಕೂ ಅನುಕೂಲ. ಕೂತ್ಕೊಳ್ಳಿ. ಮತ್ತೆ ಹಾರ್ಮೋನಿ ಬಾರ್ಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆಗ ಹಾರ್ಮೋನಿ ಅಲ್ಲ, ಅವನ್ನೇ ಬಿಸಿ ಕುರ್ಚಿ ಆಚೆಗೆ ನಿಂತ್ಕೋ, ಅವ ಕೂತ್ಕೊಂಡಿದ್ದ ಆಟ ನೋಡು. ಅಷ್ಟು ಕೊಂಗಾಟ. ಹೌದು, ಕೊಂಗಾಟ. ನೀವು ಹಾಗೆ ಇದ್ದಿದ್ರಿ ಬಿಡಿ. ನೀವು ಈಗ ಕಾಡೋರ್ ಮನಸ್ಸಿಗೆ ಈಗಲೂ ನೀವು ಹಾಗೆ ಇದ್ರಿ. ಇನ್ನು ವರ್ಷವರಾಗಿ ನೋಡುದಿಲ್ಲ. ಅಲ್ಲ, ಹಿಂದೂ ಬದಿಯಿಂದ ಹೇಳ್ತಿದ್ರಂತ ಹಾಗೆ ಎದ್ರಲ್ಲ. ಇನ್ನೊಂದ್ 4 ವರ್ಷ ಹೋಗ್ಲಿ, ಗೋಪಾಲಾಚರಣೆ ಹಾಗೆ ಮಾಡ್ತಾರೆ ನೋಡು. ಅವಾಗ ಸಾಲ್ದ ನಮ್ಗೆ, ನಮ್ಮ ಬೆನ್ನು ತಟ್ಟಿದಾಗ. ಅಯ್ಯೋ, ಅಂತ ಮಹಾನ್ ಕಲಾವಿದ ಅಲ್ವಾ. ಆಗ ತೀರ್ಥಹಳ್ಳಿಲೇ ಇದ್ದೆ. ಅಲ್ಲಿ ಹೋಗಿ ಇಲ್ಲಿ ಕಿರುಮಂಜೇಶ್ವರಕ್ಕೆ ಬರಬೇಕಾದ್ರೆ ನಾವು ಇಲ್ಲ ಅಂತ. ಆಗ ಈ ಪ್ರಚಾರ ಮಾಧ್ಯಮ ಹೀಗಿರ್ಲಿಲ್ಲ. ಬಾಂಬೆ ಬೆಂಗಳೂರು ತಿರುಗಾಟದಲ್ಲಿ ನಿಮ್ಗೇನಾದ್ರು ಅನುಭವಗಳು? ನಮ್ಮ ಸಾಲಿಗ್ರಾಮದ ಮೇಳದಲ್ಲಿ ಕಾಳಿಂಗನವರು ಇರ್ತ ಕಾರ್ಯಕ್ರಮದಲ್ಲಿ ಏನಾದ್ರು ಬರುವ ಲೇಟ್ ಆಗುವುದು, ಅಥವಾ ಅವ್ರು ಬರುವ ಸಮಯವನ್ನು ಕಾಯ್ತಾ ಇರುವುದು ಪ್ರೇಕ್ಷಕರು, ಅವರ ಅಭಿಮಾನಿಗಳು, ಅವ್ರ ಸ್ನೇಹಿತರು ಬರುವುದನ್ನು ಕಾಯ್ತಾ ಇರುವುದು, ಒಂಥರ ದೊಡ್ಡ ಫಿಲ್ಮ್ ಸ್ಟಾರ್ ಬಂದಾಗೆ ಆ ಕಾಲದಲ್ಲಿ ಬೀಡಿಗಳು ಇಲ್ದಿದ್ದ ಪ್ರಪಂಚ. ಆ ಟೈಮ್ ಬೀಡಿಗಳೇ ಇಲ್ಲದಿದ್ದ ಸಮಯ. ನೋಡೋಣ ಎಷ್ಟೊತ್ತಿ ಬರ್ತಾರೆ ಅಂತ ಕಾಣುವಂತ ಒಂದು ಕಾಲ ಇದ್ದಿತ್ತು. ಎಷ್ಟೋ ಜನ ಸ್ನೇಹಿತರು, ಎಷ್ಟೋ ಜನ ಹುಡುಗರು, ಎಷ್ಟೋ ಜನ ಅಭಿಮಾನಿಗಳು. ಆವಾಗ ನಿಮ್ಮ ಬೆಂಗಳೂರು ಬೊಂಬೈ ಕಾರ್ಯಕ್ರಮದಲ್ಲಿ ಏನಾದ್ರೂ ಕೈ ಘಟನೆ ಆದಿತ್ತ? ಕೈಘಟನೆ ಬೇರೆ ಇರ್ತದೆ. ಅದೇ ಲಾಠಿ ಚಾರ್ಜ್ ಆದ್ದು ಬೊಂಬೈಲಿ. ಬೊಂಬೈ ಷಣ್ಮುಖಾನಂದ ನೀವಿದ್ರಿ? ಹೌದು. ನಾನು ಇನ್ನು ಇದ್ರೊಳಗೆ ಹಾಲೊಳಗೆ ಹೋಗಿಲ್ಲ, ನಮಗೂ 2 ಬಿದ್ದಿತ್ತು. ಅಯ್ಯೋ. ಹೌದು, ನೌಡ್ರು ಬರ್ಲಿಲ್ಲ ಅಂತ. ನೌಡ್ರು ಬರ್ಲಿಲ್ಲ. ಈ ಸಂಪೂರ್ಣ ನಾಗ ಶ್ರೀ ಪ್ರಸಂಗ ಷಣ್ಮುಖಾನಂದ ಹಾಲ್ ಅಂದ್ರೆ ವರ್ಲ್ಡ್ ಅಲ್ಲಿ ಯಾವಾಗ ನಂಬರ್ 1 ಹಾಲ್. ಹೌದು, ಅವಾಗ. ಹೌದು, ಎಷ್ಟು 2-3 ಸಾವಿರ ಜನ ಇಡ್ತಾರೆ. ನೀವು ತುಂಬಾ ಅಭಿಮಾನಿಗಳು ನೋಡ. ನಮ್ಮ ಅಲ್ಲ, ಅಭಿಮಾನ ಅಲ್ಲ ಅಂತ ಹೇಳಿದ್ರೆ ಅವ ಯಕ್ಷಗಾನಕ್ಕೆ ಸಲ್ಲ. ಅಲ್ಲ, ನೀವು ತುಂಬಾ ಅಭಿಮಾನಿಗಳೇ. ಎಷ್ಟೊತ್ತಿಗೂ ನೀವು ಕಾಯ್ತಾ ಇರ್ತಿದ್ರಿ ನೌಡ್ರು ಬರುದು ಯಾವಾಗ, ಎಷ್ಟೊತ್ತಿಗೆ ಅಂತ ಮೇಳದಲ್ಲಿ ಇರುವಾಗ. ಇರೋಲ್ಲವರಿಗೆ ನೀವು ಆಗ ವೇಷ ಮಾಡ್ತಾ ಇದ್ರಿ, ಆಮೇಲೆ ಅಭಿಮಾನಿ ಮಾಡಿದ್ರೆ ಅವರ ಪ್ರೇರಣೆ ಅಂತ ಕೆಲವು ವೇಷಗಳನ್ನು ಮಾಡಿದ್ರಿ. ಶೈಥಿಲ್ಯ ಇರ್ಬೋದು, ಪ್ರಸಂಗ ಪ್ರಾರಂಭದಲ್ಲೇ ನೀವು ಶೈಥಿಲ್ಯನ ಪಾತ್ರವನ್ನ ತುಂಬಾ ಗಗನದ ಎತ್ತರಕ್ಕೆ ಅದರ ಹೆಸರನ್ನ ಎಲ್ಲೋ ಒಂದು ಮನೆಯ ಫಂಕ್ಷನ್ ಬೊಬ್ರವನ ಕಾಳಗ ಪ್ರಸಂಗ. ಎಷ್ಟು ಟೈಮ್ ಬೇಕು ಬೊಬ್ರವನ ಕಾಳಗಕ್ಕೆ? ಇಡೀ ಬೊಬ್ರವನ ಕಾಳಗ ಮಾಡಿದ್ರೆ ಒಂದು 3 ಗಂಟೆ ಅಲ್ಲ, 45 ನಿಮಿಷದಲ್ಲಿ ಬೊಬ್ರವನ ಕಾಳಗ, ಒಂದು ಚೂರು ಬಿಡದೆ 45 ನಿಮಿಷದಲ್ಲಿ. ಹೌದು, ಹೌದು. ಅದೊಂದು ಸಾಮರ್ಥ್ಯಗಳಲ್ವ ಮಾರ್ರೆ. ಯಾವ ಭಾಗವನ್ನೂ ಬಿಡದೆ ಬಿಟ್ಟದ ಬಹುಶಃ ಕಲಾವಿದರಿಗೂ ಗೊತ್ತಾಗುದಿಲ್ಲ, ನೋಡುವವರಿಗೆ ಬಿಡಿ, ಕಲಾವಿದರಿಗೂ ಬಿಟ್ಟು ಗೊತ್ತಾಗುದಿಲ್ಲ ಆ ಜಾತಿ. ಆನಂತರ ಮೇಳಕ್ಕೆ ನೀವು ಮೇಳದಲ್ಲಿ ಇರ್ತಾ ಇತ್ತು, ಅವ್ರು ತೀರಿ ಹೋದದ್ದು ನಿಮ್ಗೆ ಹೇಗೆ ಗೊತ್ತಾಗ್ತ? ಸುದ್ದಿ, ನಾನು ಕಿರುಮಂಜೇಶ್ವರದಲ್ಲಿ ಬಾಡಿಗೆ ಮನೇಲಿ ಇದ್ದೆ. ನಮ್ಮ ಅಜ್ಜನ ಮನೆ. ಹೌದು, ಹೌದು, ಹೌದು. ತೀರ್ಥಹಳ್ಳಿಗೆ ಹೋಗಿ ಇಲ್ಲಿ ಬಸ್ ಅಲ್ಲಿ ಬರುತ್ತಲ್ಲ, ಬಂದ್ ಇಳಿತೇನೆ, ಕಾಳಿಂಗನವರು ಇಲ್ಲ ಅಂತ. ಎಂತ ಮಾತಾಡ್ತಾರೆ ಮಾರ್ರೆ, ರಾತ್ರಿ ಸಾಗರ ಆಟ ಮುಗಿಸಿ ಒಟ್ಟಿಗೆ ಬಂದವ್ರು ನಾವು. ನೀವು ಸಾಗರಾಟಕ್ಕೆ ಹೋಗಿ? ಹೌದು. ನಂದು ಮೇ 27ನೇ ತಾರೀಕು, 26ನೇ ತಾರೀಕು 26 ಸಾಗರದ. ಹೌದು, ಕರ್ನಾಟಕ 27ಕ್ಕೆ ಸುದ್ದಿ. ಸರಿ ಸರಿ ಸರಿ. ಅವರು ಆಟ ಮುಗಿದು ಕೂಡಲು ಹೊರಟಿದ್ರು ಬಹುಶಃ. ಪ್ರಥಮ ಪ್ರಸಂಗಕ್ಕೆ ಹೋಗಿದ್ರು. ಹೌದು, ವಿಶ್ವಾಮಿತ್ರ ಮೇನಕ್ಕೆ ಕುಶಲವ. ಸರಿ 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 ಸರಿ. ಮತ್ತೆ ಆಟ ಆಗಿಲ್ಲ, ಮಳೆ. ಆ ನಂತರ ಯಕ್ಷಗಾನವೇ ಬಡವಾಯ್ತು. 1 ವರ್ಷ ತುಂಬಾ ಬೇಸರದಲ್ಲಿ ಕಳೀತು ಯಕ್ಷಗಾನ. ಈಗ ನಮ್ಮಲ್ಲೊಬ್ರು ಕಾಳಿಂಗನವರು ಅಂತ ಯಕ್ಷಗಾನ ಪ್ರಪಂಚಕ್ಕೆ ಭಾಗವತಿಗೆಯಲ್ಲಿ ತೋರಿಸ್ಕೊಟ್ಟಂತ ವ್ಯಕ್ತಿ. ಭಾಗವತಿಗೆಯಲ್ಲಿ ಆಟ ಅಂತ ಹೇಳಿ ಅಂದ್ರೆ ನಮ್ಮ ಗುರುಗಳು ಇದ್ದಿದ್ರು ಒಪ್ಪೋರು. ಅನಂತರ ಅವರ ಶಿಷ್ಯರಾಗಿ ಕಾಳಿಂಗನವರು, ಎಷ್ಟೋ ಜನ ಕಾಳಿಂಗನವರಿಂದ ಯಕ್ಷಗಾನ. ಯಾಕೆ ಕಡತಗಳು ಅಸಾಧ್ಯ ಭಾಗವತರು ಆವಾಗ ಅಲ್ವಾ? ಆದ್ರೂ ಕಾಳಿಂಗನವ್ರ ಮುಂದೆ ಸ್ವಲ್ಪ ಅಲ್ವಾ ಸರಿ ಸಮಾನ ಏನಿದ್ರು ಅವರು ಕಡಿಮೆ ಅಲ್ಲ ಕಡತಗರು. ಇವರ ಜನಪ್ರಿಯತೆ ಅವರಿಗೂ ಖುಷಿ ಇದ್ದಿತ್ತು, ಖುಷಿ, ಅದರಲ್ಲೂ ಒಂದು ಖುಷಿ ಉಂಟು. ಅವರು ಅನುಭವಿ, ದೊಡ್ಡ ಸಾಹಿತಿ. ಹೌದು. ಈಗಿನ
ಇದ್ರಲ್ಲಿ ಯಕ್ಷಗಾನದ ಬಗ್ಗೆ ನೀವೇನ್ ಹೇಳ್ತಾ ಇದ್ರಿ? ಈಗ ನಮ್ಮ ಜನರೇಷನ್ ಅಲ್ಲಿ ಈಗ ಯಕ್ಷಗಾನ ಆಗ್ತಾ ಇದೆ. ಈಗ ಯಕ್ಷಗಾನ ಮನರಂಜನೆ ಹೌದು. ಅಲ್ವಾ? ಹೌದು. ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಭಾಗವತರಿದ್ದಾರೆ. ಹೌದು, ಹೌದು. ಅದಕ್ಕೆ ಅಳಿವೆ ಯಾವತ್ತೂ ಇಲ್ಲ. ಹೌದೌದು. ಆದ್ರೆ ಆ ಜಾತಿಯ ಒಂದು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇನ್ನು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವರು ಬಿಟ್ಟು ಹೋದ ಕೆಲವು ಸಣ್ಣ ಸಣ್ಣ ತುಣುಕುಗಳನ್ನ ನಾವು ಮಾಡ್ತಾ ಇದ್ದೇವೆ. ಅವ್ರು ಬಿಟ್ಟು ಹೋದ್ ಯಾವ್ದು ಪೂರ್ತಿ ಮಾಡೋಕಾಗ್ತಿಲ್ಲ, ಬಿಟ್ಟು ಹೋದ್. ಬನಶಂಕರಿ ಪ್ರಸಂಗದಲ್ಲಿ ಅರಾಟೆ ಒಂದು ಸ್ವಪ್ನ ಕಾಣುವುದು ಏನುಂಟು, ದೇವಿ ಬಂದು ಒಂದು ಫಲ ಕೊಡು. ಹೌದು, ದೇವಿ ಬಂದಳು ಬಳಿಯಲಿಂದ. ಅಲ್ಲಿ ಇಟ್ಟ ಹಣ್ಣು ಕೆಳಗೆ ಬಿದ್ದಿತ್ತು. ಇವರು ಹುಡುಕ್ತಾರೆ ಇಲ್ಲ, ಸಮಯ ಸ್ಫೂರ್ತಿ ಹೇಳು, ಕೆಳಗೆ ಬಿದ್ದಿಯ ಫಲವ ಕಾಣುತ್ತ ಪದ್ಯದಲ್ಲಿ. ಇದು ಕನಸಿನಿಂದ ಎಚ್ಚೆತ್ತು ಮಾನಿನಿ ಸನಿಯದಲ್ಲಿ ಫಲವ ಕಾಣುತ್ತ, ಕೆಳಗೆ ಬಿದ್ದಿಯ ಫಲವ ಕಾಣುತ್ತ ಪದ್ಯ. ಅಂದ್ರೆ ಪ್ರತ್ಯುತ್ಪನ್ನ ಮಾಡಿತ್ತು. ಹೌದು, ಈ ರಂಗಸ್ಥಳದಲ್ಲಿ ಯಾರಲ್ಲಿ ಭಾಗವತರು ಇವರಿಗೆ ಹುಡುಗುವ ಕೆಲಸ ಇಲ್ಲ, ಅಷ್ಟು ಚುರುಕು. ಮತ್ತೆ ರಂಗಸ್ಥಳದ ವಿಷಯದಲ್ಲಿ ಅದು ಬಿಟ್ಟು ಹೊರಗಿನ ವ್ಯವಹಾರ ಇಲ್ಲ, ಅದೇ ರಂಗಸ್ಥಳ. ತುಂಬಾ ಹೊತ್ತು ಮಾತಾಡಿದ್ರೆ ನಿಮ್ಮ ಹತ್ರ ಯಕ್ಷಗಾನ ಭಾಗವತರು ಕಾಳಿಂಗನವರ ಬಗ್ಗೆ. ಕಾಳಿಂಗನವರನ್ನ ನೆನಪಿಸಿದ್ರಿ. ತುಂಬಾ ತುಂಬಾ ಸಂತೋಷ, ತುಂಬಾ ಧನ್ಯವಾದಗಳು. ತುಂಬಾ ತುಂಬಾ ಸಂತೋಷ. ಆದ್ರೆ ಅವರನ್ನ ಹೇಳಲಿಕ್ಕೆ ನಮ್ಮ ಪದಗಳೆಲ್ಲ ಸಾಕಾಗುದಿಲ್ಲ, ಖಂಡಿತ. ನಮಗೊಂದು ಹೆಮ್ಮೆ ಅಂತ ಕೇಳಿದ್ರೆ, ನಿಮ್ಮಂತವರಲ್ಲಿ ಹೋಗಿ ಗೊತ್ತಿದ್ದವರು ಅವರನ್ನ ಸರಿಯಾಗಿ ತಿಳಿದವರ ಹತ್ರ ಹೋಗಿ ಒಂದು ಸಂದರ್ಶನ ಮಾಡುವಂತದ್ದು ನಮ್ಗೊಂದು ಆಸೆ, ನಮ್ಗೊಂದು ಅಭಿಮಾನ. ಕಾಳಿಂಗನವರ ಮೇಲೆ ಇಟ್ಟ ಅಭಿಮಾನಕ್ಕೋಸ್ಕರ ಕೆಲವರೆಲ್ಲ ಹಳೆ ಕಥೆಗಳನ್ನ ನೆನ್ಪು ಮಾಡ್ಕೊಂಡ್ರು. ನಾವ್ರು ಹಳೆ ಜೋಕ್ಸ್ಗಳು, ಅವರು ಗಮ್ಮತ್ ಮಾಡ್ತಾ ಇದ್ದದ್ದು, ಅವರು ಸೀರಿಯಸ್ನೆಸ್, ಅವರ ರಂಗದ ಪ್ರತ್ಯುತ್ಪನ್ನ ಮತಿತ್ವದ ಬಗ್ಗೆ ಎಲ್ಲ ತುಂಬಾ ಕೇಳಿದ್ದೇವೆ ನಾವು. ಹಾಗೆ ನಿಮ್ಮಲ್ಲಿ ಬಂದೆವು, ವಿಸ್ತಾರವಾಗಿ ನೀವು ಹೇಳಿದ್ರಿ. ಅನಂತ ಅನಂತ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದುವರೆಗೆ ಜನಪ್ರಿಯ ಯಕ್ಷಗಾನ ಕಲಾವಿದರು ರಂಗಸ್ಥಳದ ಸಿಡಿಲಮರಿ ಅವರೇ ಹೇಳಿದರು. ಕಾಳಿಂಗ ನಾವುಡ್ರು ಅವ್ರನ್ನ ರಂಗಸ್ಥಳಕ್ಕೆ ತಂದವರು, ಒಂದು ಅವ್ರನ್ನ ಗುರುತಿಸುವಲ್ಲಿ, ಅಂದ್ರೆ ಈಗ ಯಕ್ಷಗಾನ ರಂಗದಲ್ಲಿ ಅವ್ರಿಗೇನು ಪ್ರಶಸ್ತಿ ಪುರಸ್ಕಾರಗಳು ಸಂದಿದೆ, ಮತ್ತೆ ಏನು ಜನರು ಗುರುತಿಸ್ತಾರೆ ಅವ್ರನ್ನ. ಈ ತರ ಪಾತ್ರ, ಅಭಿಮನ್ಯು ಎನ್ನುವಂತ ಪಾತ್ರವನ್ನ, ಶೈಥಿಲ್ಯ ಎನ್ನುವಂತ ಪಾತ್ರ, ಹೀಗೆ ಹಲವಾರು ಪಾತ್ರಗಳನ್ನ ಅವ್ರನ್ನ ನಾವುಡ್ರು ಅವರಿಗೆ ನೀಡಿದ್ದಾರೆ. ಅವರ ಒಂದು ಸಹಕಾರವನ್ನು ಅವರು ಸ್ಮರಿಸಿದ್ದಾರೆ. ಅವರ ಗುರುತಿಸುವಲ್ಲಿ ನಾವುಡ್ರ ಪಾಲಿಷ್ಟಿತ್ತು ಎನ್ನುವುದನ್ನು ಅವರು ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಪರವಾಗಿ ಜನಪ್ರಿಯ ಯಕ್ಷಗಾನ ಕಲಾವಿದರು ತೀರ್ಥಹಳ್ಳಿ ಗೋಪಾಲಾಚಾರ್ಯ ಸರ್ ಅವರಿಗೆ ಪ್ರೀತಿಯ ಧನ್ಯವಾದ ಸರ್. ನಿಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ಬಹಳ ಖುಷಿ ಆಯ್ತು ಸರ್. ಹಿರಿಯ ಕಲಾವಿದರು ತಾವು, ತಮ್ಮೊಂದಿಗೆ ರಾಘವೇಂದ್ರ ಮಯ್ಯ ಸರ್ ಬಹಳಷ್ಟು ವಿಷಯವನ್ನ ಮಾತನಾಡಿ ನಮಗೆ ಕಾಳಿಂಗನವರ ನಿಮ್ಮ ಒಡನಾಟದ ಬಗ್ಗೆ ತಿಳಿಸಿದ್ರು ಬಹಳಷ್ಟು. ಹಾಗೆ ರಾಘವೇಂದ್ರ ಮಯ್ಯ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು ಸರ್. ಹಾಗೆ ಸರ್, ನಿಮ್ಮ ಕಲಾ ಜೀವನ ಹೀಗೆ ಮುಂದುವರಿಬೇಕು ಸರ್. ಬಹಳಷ್ಟು ಈಗಲೂ ಕೂಡ ನೀವು ಚುರುಕಾಗಿದ್ರಿ. ವಯಸ್ಸು ಒಂದು ಸಂಖ್ಯೆ ಸರ್, ಅದು ಅಲ್ಲ ಸರ್, ಒಂದು ಸಂಖ್ಯೆ ಮಾತ್ರ ವಯಸ್ಸು, ಅಲ್ಲ ಸರ್, ಬೇರೆ ಏನಿಲ್ಲ. ನಾವು ಎಷ್ಟು ಉತ್ಸಾಹವಾಗಿರುತ್ತೆ ಅಷ್ಟು, ಅಲ್ಲ ಸರ್. ಆಗ್ಲಿ ಸರ್, ಬಹಳಷ್ಟು ಪಾತ್ರಗಳನ್ನ ಈಗಲೂ ಕೂಡ ಅಷ್ಟೇ ಉತ್ಸಾಹದಿಂದ ಮಾಡ್ತಿದ್ರಿ. ನಿಮಗೆ ಆ ದೇವರು ಇನ್ನೂ ಕೂಡ ಒಳ್ಳೆ ಆರೋಗ್ಯ ನೀಡಲಿ ಅನ್ನುವಂತ ಒಂದು ಪ್ರಾರ್ಥನೆ ಸರ್. ದೇವರಲ್ಲಿ ಒಳ್ಳೆ ಆರೋಗ್ಯ ನೀಡಿ ನಿಮ್ಮನ್ನ ಕಾಪಾಡ್ಲಿ. ಅದೇ ರೀತಿ ಭಾವಸ್ಪಂದನದಲ್ಲಿ ನಿಮ್ಮ ಸಂದರ್ಶನ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಮಾತುಕತೆ ಆಗ್ಲಿಕ್ಕಿದೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ಬಗ್ಗೆ ನೆನಪು ಮಾಡಿಕೊಂಡದ್ದು. ಅಂದ್ರೆ ಜನಪ್ರಿಯ ಕಲಾವಿದರು ತೀರ್ಥಹಳ್ಳಿ ಗೋಪಾಲಾಚಾರ್ಯ ಸರ್ ಅವರು ಅವರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಹಾಗೆ ರಾಘವೇಂದ್ರ ಮಯ್ಯ ಸರ್ ಅವರು ಬಹಳಷ್ಟು ವಿಷಯನ ಅವರಿಂದ ನಮಗೆ ತಿಳಿಯುವಂತೆ ಮಾಡಿದ್ದಾರೆ. ಇರುವರೆಗೂ ಧನ್ಯವಾದ ತಿಳಿಸಿದ ಮುಂದಿನ ಎಪಿಸೋಡ್ ಅಲ್ಲಿ ಮುಂದಿನ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ನೆನಪು ಕಾರ್ಯಕ್ರಮ. ಪ್ರತಿದಿನ ರಾತ್ರಿ 9 ಗಂಟೆಗೆ ಪ್ರಸಾರ ಆಗುವಂತ ಕಾಳಿಂಗನವರ ನೆನಪನ್ನ ಖಂಡಿತವಾಗಿ ತಪ್ಪದೆ ವೀಕ್ಷಿಸಿ ಎಂದು ಹೇಳುತ್ತಾ ಮುಂದಿನ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ಧನ್ಯವಾದಗಳು.